ಸ್ಥಳೀಯ ಪತ್ರಿಕೆಗಳ ಉಳಿವಿಗೆ ಸರ್ಕಾರ ಅನುಕೂಲ ಮಾಡಿಕೊಡಬೇಕು ಎಂದಾಗ ಮಾತ್ರ ಗಡಿ ಭಾಗದಲ್ಲಿ ಕನ್ನಡ ಜೀವಂತವಾಗಿರಲು ಸಾಧ್ಯ ಎಂದು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಸ್ಥಾನಿಕ ಸಂಪಾದಕರಾದ ಸುಭಾಷ್ ಬಣಗಾರ್ ಹೇಳಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಂಡ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅನೇಕ ಪತ್ರಕರ್ತರು ಭಾಗವಹಿಸಿ ಸನ್ಮಾನ ಸ್ವೀಕಾರ ಮಾಡಿದರು. ವಿಶೇಷ ಉಪನ್ಯಾಸಕರಾಗಿ ಸುಭಾಷ್ ಬಣಗಾರ್ ಮಾತನಾಡಿದರು. ಅವರಂದ್ರು ಎಲ್ಲಿ ಬೈದರು ಅಪೂರ್ವವಾಗಿ ಏನು ಅಧ್ಯಯನ ಮಾಡ್ತೇನೆ ಬೇಡ ಅಂತಂದ್ರು. ಇಲ್ಲ ಸರ್ ನಾವು ಮಾಡ್ತೀನಿ ಅಂತಿದ್ದೆ. ಯಾಕೆ ಅಂತಂದರೆ ಆ ಸಂದರ್ಭದಲ್ಲಿ ನಾನು ಓದ್ತಾನೆ ನಮ್ಮ ಬೀದರ್ ಜಿಲ್ಲೆಯ ಉತ್ತರ ಕರ್ನಾಟಕ ಪತ್ರಿಕೆಯಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೆ ಪತ್ರಿಕಾದಲ್ಲಿ. ಆವಾಗ ಬೆಂಗಳೂರಲ್ಲಿ ಕಾಮಾಕ್ಷಿಪಾಳ್ಯದಲ್ಲಿ ನಮ್ಮ ಉತ್ತರ ಕರ್ನಾಟಕ ಬೀದರ್ ಉತ್ತರ ಕನ್ನಡ ಪತ್ರಿಕೆ ಪ್ರಾರಂಭವಾಗ್ತಾವಲ್ಲ. ಆ ಸಂದರ್ಭದಲ್ಲಿ ನಾನು ಬೆಂಗಳೂರಲ್ಲಿ ಕಾಮಾಕ್ಷಿಪಾಳ್ಯದಲ್ಲಿ ನಮ್ಮ ಉತ್ತರ ಕರ್ನಾಟಕ ಪತ್ರಿಕೆಯ ವರದಿಗಾರನಾಗಿ ನಾನು ಕೆಲಸ ಮಾಡ್ತಾ ಇರುವಾಗ ಅವಾಗಲ್ಲಿ ಆ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಅರವಿಂದ್ ವಾಲಿ ಅಣ್ಣವರು, ಇಲ್ಲ ನೀವು ಬೀದರ್ ಜಿಲ್ಲೆ ಮಾಡ್ತಿರೋ ಮಾಡು, ನಾನು ಎಲ್ಲ ರೀತಿಯ ನಿಮಗೆ ಸಹಕಾರ ಕೊಡ್ತೇನೆ, ಏನು ಬೇಕು, ಯಾವ ಪತ್ರಕರ್ತರಿಗೆ ಬೇಕು, ಎಲ್ಲಿವರೆಗೆ ಬೇಕು, ವ್ಯವಸ್ಥೆ ಬೇಕು, ಎಲ್ಲ ಮಾಡ್ತೀವಿ ಅಂತ ನನಗೆ ಒಂದು ರೀತಿಯಿಂದ ಹುಡಿದುಂಬಿಸಿ ನನ್ನನ್ನು ಬೀದರ್ ಜಿಲ್ಲೆಯ ಪತ್ರಿಕೆಗಳ ಅಧ್ಯಯನ ಮಾಡೋಕ್ಕೆ ಒಂದು ಅವಕಾಶ ಕಲ್ಪಿಸಿರೋದು ನಮ್ಮ ಬೀದರ್ ಜಿಲ್ಲೆಯ ಉತ್ತರ ಕರ್ನಾಟಕ ಪತ್ರಿಕೆ. ಈ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ನಾವು ಬೀದರ್ಗೆ ಬಂದಾಗ ನನಗೆ ಎಲ್ಲ ಪತ್ರಕರ್ತರು ಒಂದು ರೀತಿಯ ಭಾರಿ ಒಂದು ಸಹಕಾರ ಕೊಟ್ಟು ಬೀದರ್ ಜಿಲ್ಲೆಯ ಪತ್ರಿಕೋದ್ಯಮ ಇತಿಹಾಸ ಕಟ್ಟಿಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಆ ಹಿನ್ನೆಲೆಯಲ್ಲಿ ನಾನು ಅಂದರೆ ಸುಮಾರು ಒಂದು 28 ವರ್ಷಗಳ ಹಿಂದಿನ ಮಾತಿದ್ದು. ಅದರಿಂದ ನಾನು ಬೀದರ್ ಜಿಲ್ಲೆಯ ಪತ್ರಿಕೆಗಳು ಮತ್ತು ಬಹಳಷ್ಟು ಪ್ರೀತಿ ವಿಶ್ವಾಸ ಇದೆ. ಅದಲ್ಲದೆ ಈಗೂ ಕೂಡ ನಾನು ಪತ್ರಿಕೆಗೆ ನಮ್ಮ ಸಂಯುಕ್ತ ಪತ್ರಿಕೆಯಲ್ಲಿ ಬೀದರ್ ಜಿಲ್ಲೆಯ ಸುದ್ದಿಗಳನ್ನೇ ಕೂಡ ನಾನು ಕೂಡ ನೋಡ್ತಾ ಇರೋದು, ಪರಿಶೀಲನೆ ಮಾಡಿರ್ತಾ ಇರೋದು. ಇನ್ನೊಂದು ಮುಖ್ಯವಾಗಿ ನಾನು ಹೇಳ್ಬೇಕಂತಂದರೆ, ಸ್ವಲ್ಪ ನಾನು ಬೆಂಗಳೂರಿನಲ್ಲಿ ಇದ್ದಾಗೆ ಶ್ರೀ ಜಗದ್ಗುರು ಬಸವೇಶ್ವರ ಸೇವಾ ಕೇಂದ್ರ ಅಂತ ಒಂದು ಸಂಸ್ಥೆ ಹುಟ್ಟು ಹಾಕಿದ್ದೆ ಅಲ್ಲೇ. ಆ ಸಂದರ್ಭದಲ್ಲಿ ಒಂದು ವಿಚಾರ ಮಂಡಿಸೋಕ್ಕೆ ಅವರಂದ್ರು ಎಲ್ಲಿ ಬೈದರು ಅಪೂರ್ವವಾಗಿ ಏನು ಅಧ್ಯಯನ ಮಾಡ್ತೇನೆ ಬೇಡ ಅಂತಂದ್ರು. ಇಲ್ಲ ಸರ್ ನಾವು ಮಾಡ್ತೀನಿ ಅಂತಿದ್ದೆ. ಯಾಕೆ ಅಂತಂದರೆ ಆ ಸಂದರ್ಭದಲ್ಲಿ ನಾನು ಓದ್ತಾನೆ ನಮ್ಮ ಬೀದರ್ ಜಿಲ್ಲೆಯ ಉತ್ತರ ಕರ್ನಾಟಕ ಪತ್ರಿಕೆಯಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೆ ಪತ್ರಿಕಾದಲ್ಲಿ. ಆವಾಗ ಬೆಂಗಳೂರಲ್ಲಿ ಕಾಮಾಕ್ಷಿಪಾಳ್ಯದಲ್ಲಿ ನಮ್ಮ ಉತ್ತರ ಕರ್ನಾಟಕ ಬೀದರ್ ಉತ್ತರ ಕನ್ನಡ ಪತ್ರಿಕೆ ಪ್ರಾರಂಭವಾಗ್ತಾವಲ್ಲ. ಆ ಸಂದರ್ಭದಲ್ಲಿ ನಾನು ಬೆಂಗಳೂರಲ್ಲಿ ಕಾಮಾಕ್ಷಿಪಾಳ್ಯದಲ್ಲಿ ನಮ್ಮ ಉತ್ತರ ಕರ್ನಾಟಕ ಪತ್ರಿಕೆಯ ವರದಿಗಾರನಾಗಿ ನಾನು ಕೆಲಸ ಮಾಡ್ತಾ ಇರುವಾಗ ಅವಾಗಲ್ಲಿ ಆ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಅರವಿಂದ್ ವಾಲಿ ಅಣ್ಣವರು, ಇಲ್ಲ ನೀವು ಬೀದರ್ ಜಿಲ್ಲೆ ಮಾಡ್ತಿರೋ ಮಾಡು, ನಾನು ಎಲ್ಲ ರೀತಿಯ ನಿಮಗೆ ಸಹಕಾರ ಕೊಡ್ತೇನೆ, ಏನು ಬೇಕು, ಯಾವ ಪತ್ರಕರ್ತರಿಗೆ ಬೇಕು, ಎಲ್ಲಿವರೆಗೆ ಬೇಕು, ವ್ಯವಸ್ಥೆ ಬೇಕು, ಎಲ್ಲ ಮಾಡ್ತೀವಿ ಅಂತ ನನಗೆ ಒಂದು ರೀತಿಯಿಂದ ಹುಡಿದುಂಬಿಸಿ ನನ್ನನ್ನು ಬೀದರ್ ಜಿಲ್ಲೆಯ ಪತ್ರಿಕೆಗಳ ಅಧ್ಯಯನ ಮಾಡೋಕ್ಕೆ ಒಂದು ಅವಕಾಶ ಕಲ್ಪಿಸಿರೋದು ನಮ್ಮ ಬೀದರ್ ಜಿಲ್ಲೆಯ ಉತ್ತರ ಕರ್ನಾಟಕ ಪತ್ರಿಕೆ. ಈ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ನಾವು ಬೀದರ್ಗೆ ಬಂದಾಗ ನನಗೆ ಎಲ್ಲ ಪತ್ರಕರ್ತರು ಒಂದು ರೀತಿಯ ಭಾರಿ ಒಂದು ಸಹಕಾರ ಕೊಟ್ಟು ಬೀದರ್ ಜಿಲ್ಲೆಯ ಪತ್ರಿಕೋದ್ಯಮ ಇತಿಹಾಸ ಕಟ್ಟಿಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಆ ಹಿನ್ನೆಲೆಯಲ್ಲಿ ನಾನು ಅಂದರೆ ಸುಮಾರು ಒಂದು 28 ವರ್ಷಗಳ ಹಿಂದಿನ ಮಾತಿದ್ದು. ಅದರಿಂದ ನಾನು ಬೀದರ್ ಜಿಲ್ಲೆಯ ಪತ್ರಿಕೆಗಳು ಮತ್ತು ಬಹಳಷ್ಟು ಪ್ರೀತಿ ವಿಶ್ವಾಸ ಇದೆ. ಅದಲ್ಲದೆ ಈಗೂ ಕೂಡ ನಾನು ಪತ್ರಿಕೆಗೆ ನಮ್ಮ ಸಂಯುಕ್ತ ಪತ್ರಿಕೆಯಲ್ಲಿ ಬೀದರ್ ಜಿಲ್ಲೆಯ ಸುದ್ದಿಗಳನ್ನೇ ಕೂಡ ನಾನು ಕೂಡ ನೋಡ್ತಾ ಇರೋದು, ಪರಿಶೀಲನೆ ಮಾಡಿರ್ತಾ ಇರೋದು. ಇನ್ನೊಂದು ಮುಖ್ಯವಾಗಿ ನಾನು ಹೇಳ್ಬೇಕಂತಂದರೆ, ಸ್ವಲ್ಪ ನಾನು ಬೆಂಗಳೂರಿನಲ್ಲಿ ಇದ್ದಾಗೆ ಶ್ರೀ ಜಗದ್ಗುರು ಬಸವೇಶ್ವರ ಸೇವಾ ಕೇಂದ್ರ ಅಂತ ಒಂದು ಸಂಸ್ಥೆ ಹುಟ್ಟು ಹಾಕಿದ್ದೆ ಅಲ್ಲೇ. ಆ ಸಂದರ್ಭದಲ್ಲಿ ಒಂದು ವಿಚಾರ. ಶಿವಕುಮಾರ್ ಸಾದೋರೆ, RJ32 ಕನ್ನಡ ನ್ಯೂಸ್, ಔರಾದ್.